ನನಗೆ ಯಾವುದೋ ಕೆಲಸದ ನಿಮಿತ್ತ ಬೇರೆ ಕಡೆ ಹೋಗಿದ್ದೆ. ಈ ಸಮಯ ಹೆಂಡತಿಯನ್ನು ಕೆಯ್ಯಲು ಸಮಯವಿಲ್ಲದೆ ಇದ್ದರಿಂದ ಅವಳು ಬೇರೊಬ್ಬರೊಡನೆ ಹೋಗಿ ಕೆಯಸಿ ತನ್ನ ತುಲ್ಲಿನ ಕಾಮ ತುಷೆ ತೀರಿಸಿಕೊಳ್ಳುತ್ತಿದ್ದಳು. ಮನೆಯಲ್ಲಂತೂ ಚಿಕ್ಕ ಚಿಕ್ಕ ಡ್ರೆಸ್ ಹಾಕುತ್ತಿದ್ದಳು. ಅವಳಿಗೆ ಚಡ್ಡಿ ಹಾಕುವುದೇ ಮರೆತು ಹೋಗಿತ್ತು. ಒಮ್ಮೆ ಗೋವಾಕ್ಕೆ 4 ಬಾಯ್ಸ್ ಜೊತೆಗೆ ಹೋಗಿದ್ದಳು. 3 ದಿನ ಅಲ್ಲೇ ಇದ್ದು ಎಂಜಾಯ್ ಮಾಡಿ ನಗ್ನ ಡಾನ್ಸ್ ಮಾಡುತ್ತಾ ಬೀಚ್ ಅಲ್ಲಿ ತನ್ನ ಬಿಕನಿ ಡ್ರೆಸ್ಲಿ ಫೋಟೋ ಶೂಟ್ ಮಾಡಿಕೊಳ್ಳುಳ್ಳ. ಡ್ರಿಂಕ್ಸ್ ಮಾಡುತ್ತಾ ಅವರೊಂದಿಗೆ ಗುಂಪು ಸೆಕ್ಸ್. ಒಮ್ಮೆಲೆ 4 ಹುಡುಗರು ಇವಳ ಮೈ ಮೇಲೆ ಬಿದ್ದು ತುಳ್ಳೊಳಗೆ ತುಣ್ಣಿ ಹೊಕ್ಕಿಸಿ ಕೆಯ್ಯುವುದು. ಏನು ಸುಖ ಇವಳಿಗೆ! ಭೂಲೋಕದ ಅಪ್ಸರೆ ಕಾಮಿನಿ. ನನ್ನ ಆಫೀಸ್ನ ಬಾಸ್ ಕೂಡ ಇವಳನ್ನು ಬಯಸಿದ್ದನು. ನಾನು ಒಂದು ಸಂಡೇ ಇವಳನ್ನು ಕಳುಹಿಸಿ ಕೊಟ್ಟಿದ್ದೆ. ಅವನು ಕುಡಿದು ಇವಳೊಂದಿಗೆ ಬೆತ್ತಲಾಗಿ ಕೆದು ಇವಳ ತುಲ್ಲೆಲ್ಲ ವೀರ್ಯ ತುಂಬಿಸಿದ್ದನು. ಇವಳು ಅರೆಬರಿಯ ಡ್ರೆಸ್ ಹಾಕಿಸಿ ಸೆಕ್ಸಿಯಾಗಿ ತುಣ್ಣಿ ನಿಗುರುವಂತೆ ಮಾಡುತ್ತಿದ್ದಳು. ಒಮ್ಮೆ ಪಬ್ಗೆ ಹೋಗಿ ಬರಬ್ಬರಿ 8 ಹುಡುಗರೊಂದಿಗೆ ತುಲ್ಲನ್ನು ಕೆಮ್ಮಿಸಿ ತುಲ್ಲಂತೂ ಚಿಂದಿಯಾಗಿ ಬೆತ್ತಲೆಯಾಗಿ ಮನೆಗೆ ಬಂದಿದ್ದಳು. ಇವಳ ತುಲ್ಲಂತೂ ಸೂಳೆಯರ ತುಲ್ಲಂತೆ ಅಗಲಿಸಿಯೇ ಇತ್ತು. ನನ್ನ ತುಣ್ಣಿ ನಿಗುರಿದಾಗಲೆಲ್ಲ ಇವಳು ಸಿಕ್ಕರೆ ಇವಳು, ಇಲ್ಲವಾದರೆ ನನ್ನ ಆಫೀಸ್ನ ಸೆಕ್ರೆಟರಿಯ ತುಲ್ಲೊಳಗೆ ತುಣ್ಣಿ ಹೊಕ್ಕಿಸಿ ವೀರ್ಯ ಬಿಡುತ್ತೇನೆ. ನನ್ನ ಹೆಂಡತಿ ಈಗೀಗ ಸೂಳೆಯೇ ಆಗಿಬಿಟ್ಟಿದ್ದಾಳೆ. ಇಲ್ಲಿವರೆಗೆ ಒಂದು 50 ತುಣ್ಣೆ ಕೆದಿರಬಹುದು ಈ ಸೂಳೆಯ ತುಲ್ಲನು. ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗಿದ್ದಾಗ ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡುತ್ತಾ ನಾವೆಲ್ಲರೂ ಸೇರಿ ಇವಳನ್ನು ಗ್ರೂಪ್ ಸೆಕ್ಸ್ ಮಾಡಿ ಕೆದಿದ್ದೆವು. ಯಾಕೆ ಡಾಜಿ ಸ್ಟೈಲಲ್ಲಿ ಕೆದಿದ್ದೆವು. ಸೂಪರ್ ಸೂಳೆಯ ಹಾಗೆ ಕೆಯ್ಯುವಾಗ ಮಾಡಕಾಗಿ ಕೂಗುತ್ತಾ ಜೋರಾಗಿ ನಮಗೆಲ್ಲರಿಗೂ ತುಣ್ಣಿಗೆ ಮಜವಾಗಿ ಸುಖವನ್ನು ನೀಡುತ್ತಾ ನನ್ನ ಫ್ರೆಂಡ್ ಒಬ್ಬನಂತೂ ತನ್ನ ಫುಲ್ ಕೈಯನ್ನು ನನ್ನ ಹೆಂಡತಿಯ ತುಲ್ಲೊಳಗೆ ಹೊಕ್ಕಿಸಿ ಮಜಾ ತಗೊಳ್ಳುತ್ತಿದ್ದ. ಇನ್ನೊಬ್ಬ ನನ್ನ ಹೆಂಡತಿಯನ್ನು ಮೇಲಕ್ಕೆ ಎತ್ತಿ ಕಾಲು ಕಿಸಿದು ತುಲ್ಲನ್ನು ಅಗಲಿಸಿ ಪಾರ್ಟಿಗೆ ತುಲ್ಲಿನ ಪ್ರದರ್ಶನ ಹಾಗೂ ಸ್ಪರ್ಧೆ ಏರ್ಪಡಿಸಿದ್ದೆವು. ಯಾರು ಜಾಸ್ತಿ ಹೊತ್ತು ಇವರು ಅಂತ ಸುಮಾರು 25ರಿಂದ 28 ಗೆಸ್ಟ್ ಬಂದಿದ್ದರು. ಅವರೆಲ್ಲರೂ ಇವಳನ್ನು ಕೇದಿದ್ದರು. ಕೊನೆಗೆ ಒಬ್ಬ ಬರಬುರಿ 32 ನಿಮಿಷ ಕೇದಿದ್ದ. ನನ್ನ ಹೆಂಡತಿ ಫುಲ್ ಕೋಆಪರೇಟ್ ಮಾಡುತ್ತಾಳೆ. ಅವಳ ತುಲ್ಲು ಸಾಧಾರಣ ತುಣ್ಣಿ ಕೇದರೆ ಸುಖ ನೀಡುವುದಿಲ್ಲ. ದಪ್ಪ ತುಣ್ಣಿಯೇ ಬೇಕು ಈ ಕಾಮಿನಿ ಸೂಳೆಯನ್ನು ಕೆಯ್ಯಲು. ಸೂಳೆ ನನ್ನವಳು. ಇವಳ ತಿಕ ನೋಡಿದರೆ ಸಾಕು ನನ್ನ ತುಣ್ಣಿ ನಿಗುರಿ ಇವಳ ತಿಕದ ತೂತಿಗೆ ತುಣ್ಣಿ ಹೊಕ್ಕಿಸಿ ಕೆಯ್ಯುತ್ತೇನ. ಮಡಿಕೇರಿಗೆ ಒಮ್ಮೆ ಹೋಗುವುದಾಗಿ ಹೇಳಿ ಹೋದಳು. ನನ್ನ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ನಾನು ಕಳುಹಿಸಿಕೊಟ್ಟೆ. ಅವಳು ಮಾದಕ ಅರೆಬರಿಯ ಡ್ರೆಸ್ ಹಾಕಿದ್ದಳು. ಅವಳ ಡ್ರೆಸ್ ತೊಡೆಯ ಮೇಲಕ್ಕೆ ಸೊಂಟದ ತನಕ ಇತ್ತು. ಸ್ಟ್ರಿಪ್ಸ್ ಆಗಿ ಚಡ್ಡಿ ಹಾಕುವುದಿಲ್ಲ ಇವಳು. ಅವಳು ತಿರುಗಿದರೆ ಅವಳ ಬೆತ್ತಲೆ ತಿಕ ಹಾಗೂ ನೀಟ್ ಆಗಿ ಶೇವ್ ಮಾಡಿದ ಮಕ್ಕಳ ತುಲ್ಲಿನಂತೆ ಇವಳ ಮಾದಕ ತುಲ್ಲು. ಫ್ರೆಂಡ್ಸ್ ಇಬ್ಬರು ಇವಳ ಮಾದಕ ನ್ಯೂಡ್ ಡಾನ್ಸ್ ನೋಡುತ್ತಾ ಇವಳೊಂದಿಗೆ ಡಬಲ್ ಪೆನೆಟ್ರೇಷನ್, ಅಂದರೆ ಒಬ್ಬ ತುಲ್ಲೊಳಗೆ ತುಣ್ಣಿ ಹೊಕ್ಕಿಸಿದರೆ ಇನ್ನೊಬ್ಬ ತನ್ನ ತುಣ್ಣಿಯನ್ನು ಇವಳ ಪುಕಳಿ ತೂತಿನೊಳಕ್ಕೆ ತುಣ್ಣಿ ಹೊಕ್ಕಿಸಿ ಎಲ್ಲರ ಎದುರೇ ಪಾರ್ಟಿಯಲ್ಲಿ ಕೆಯ್ಯುತ್ತಿದ್ದರು. ಇವಳಂತೂ ಅಮ್ಮ ಅಶ್ಮ ಅನ್ನುತ್ತಾ ನುಲಿಯುತ್ತಿದ್ದಳು. ಬೆಲ್ಲೆ ತನಕ ಇವಳನ್ನು ಕೆದು ಹಾಗೆ ಬೆತ್ತಲಾಗಿಸಿಯೇ ರೂಮ್ನೊಳಕ್ಕೆ ಕರೆದೊಯ್ದು ಬೆಡ್ ಮೇಲೆ ಬಿಸಾಡಿ ಮಲಗಿದ್ದರು ಮೂವರು. ಬೆಳಿಗ್ಗೆ ಎದ್ದು ನನ್ನ ಹೆಂಡತಿ ತುಲ್ಲನ್ನು ಕ್ಲೀನ್ ಮಾಡಿಕೊಂಡಳು.